ಸಭೆ ಈ ಕಡೆಯ ತಲೆಮಾರಿಗೆ. So God's final word is from Ephesians chapter 6 verse number 10. ಎಫೆಸ ಬರೆದ ಪತ್ರಿಕೆ 6ನೇ 10ನೇ ವಚನದಲ್ಲಿ ಒಂದು ಕಡೆಯ ಮಾತನ್ನ ಹೇಳುತ್ತಿದ್ದಾನೆ. This is are in the final days. ನಾವು ಕಡೆಯ ದಿವಸಗಳಿದ್ದೇವೆ, ಅಂತ್ಯ ದಿನಗಳಲ್ಲಿದ್ದೇವೆ. We are in the beginning of the end times. ನಾವು ಅಂತಿಮ ಕಾಲದ ಪ್ರಾರಂಭದಲ್ಲಿ ನಾವಿದ್ದೇವೆ. ಈ ಒಂದು ತಿಂಗಳು God's work becomes stronger in the final days. ಈ ಕಡೆಯ ಕಾಲದಲ್ಲಿ, ಅಂತಿಮ ಕಾಲದಲ್ಲಿ ದೇವರ ಕಾರ್ಯವು ಪ್ರಬಲಗೊಳ್ಳುವಂತೆ At the same time, ಅದೇ ಸಮಯದಲ್ಲಿ God makes his children even stronger. They will become stronger. ಸೈತಾನನು ಕೂಡ ಪ್ರಬಲವಾಗಿ ಕಾರ್ಯ ಮಾಡುತ್ತಾನೆ. ದೇವರ ಮೇಲೆ ದೃಷ್ಟಿ ಇಡ್ರಿ. Listen to the voice of the Lord. ದೇವರ ಒಂದು ಸ್ವರಕ್ಕೆ ಕಿವಿಗೊಡ್ರಿ. Today if you pray, ಸಭೆ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡೋದಾದ್ರೆ God will come down. ದೇವರು ಇಳಿದು ಬರುತ್ತಾನೆ. Hallelujah, God comes down. ದೇವರು ಯಾವಾಗ ಇಳಿದು ಬರ್ತಾನೋ His children will be healed. ಆತನ ಮಕ್ಕಳು ಸ್ವಸ್ಥರಾಗುತ್ತಾರೆ. That is the chapter Matthew chapter 8. God's battle. ದೇವರ ಒಂದು ಯುದ್ಧ ಆಗಿದೆ. We are going to win it. ನಾವು ಅದನ್ನ ಜಯವನ್ನು ಹೊಂದಲಿಕ್ಕಿದ್ದೇವೆ. God's plan for you for this month.